ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ಸಾಕಾ ಅಪ್ಪಾಜಿ? ಹ್ಞೂ ಸಾಕು ಸಾಕು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಶಿವೆ ಸರ್ವಾರ್ಥ. ಸಂಜೆಗೆ ಅವರು ಬಿಡಬೇಕಲ್ಲ, ಗೊತ್ತಾ? वेदः स नः पर्षदति दुर्गाणि विश्वानावेन सिन्धुं तुलितात्यष्टिः आमग्निवर्णां तपसा ज्वलन्तीं वैरोचनीं कर्मफले प्रजुष्टाम्
दुर्गां देवीं शरणमहं प्रपद्ये सुतरसितरते नमः अग्ने त्वं पारयानव्यो अस्मान् स्वस्ति विरति दुर्गाणि विश्वाः पुष्पपृथ्वी बहुलानवुर्वी भवातोहायतनयाय शय्यो विश्वानि नो दुर्गः ಇದೇ ಫಸ್ಟ್ ಟೈಮ್ ಈ ಥರ ಯಾರು ಮಾಡಿರೋದು. ಮಾಡಿದ ಇಂಡಿಯಾದಲ್ಲಿ ಇನ್ನೆರಡು ಚಲೋ ಅರಿಶಿನ ಕುಂಕುಮ. पराशक्ति नमः ॐ ह्रीं पराशक्ति नमः ॐ अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्। ॐ सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः अम्मा सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु। ॐ शान्ति शान्ति शान्तिः। हरि ओं तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। दुर्गा संस्थानಕ್ಕೆ ಜಯವಾಗಲಿ ಜಯವಾಗಲಿ दुर्गा संस्थानಕ್ಕೆ ಜಯವಾಗಲಿ ಜಯವಾಗಲಿ दुर्गा संस्थानಕ್ಕೆ ಜಯವಾಗಲಿ ಜಯವಾಗಲಿ ಮಾತಾ ಅಪ್ಪಾಜಿರವರಿಗೆ ಜಯವಾಗಲಿ ಜಯವಾಗಲಿ ಮಾತಾ ಅಪ್ಪಾಜಿರವರಿಗೆ ಜಯವಾಗಲಿ ಜಯವಾಗಲಿ ಮಾತಾ ಅಪ್ಪಾಜಿರವರಿಗೆ ಜಯವಾಗಲಿ ಜಯವಾಗಲಿ. ಜೈ ಶ್ರೀಮಾತಾ, ಜೈ ಜೈ ಶ್ರೀಮಾತಾ. ಬಹಳ ಸಂತೋಷವಾಯಿತು. ಮೊನ್ನೆ ದಿನ ಅಂದರೆ 7ನೇ ತಾರೀಕು ನಾನು ಮತ್ತು ಸ್ವಾಮಿ ಇಬ್ಬರೂ ಹೊರಟು ಸೌದಿ ಅರೇಬಿಯಾ, ಬಹಳ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಬಹಳ ಮುಖ್ಯವಾದಂಥ ಒಂದು ದೇಶ. ಆ ದೇಶಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಪ್ರೇರಣೆ. ಅಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಬಹಳ ಪ್ರಸಿದ್ಧವಾದದ್ದು ಮತ್ತು ಪವಿತ್ರವಾದದ್ದು. ಯಾಕೆಂದರೆ ಮಹಮ್ಮದ್ ಪೈಗಂಬರ್ ಇಸ್ಲಾಂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು ಅವರು ಮಹಮ್ಮದ್ ಪೈಗಂಬರ್ ಹುಟ್ಟಿದ ಜಾಗವೇ ಮೆಕ್ಕ, ಮತ್ತು ಆತನ ದೇಹವನ್ನು ಮರಣದ ನಂತರ ಅದನ್ನು ಗೋರಿ ಮಾಡಿದ ಜಾಗ ಮದೀನ. ಮೆಕ್ಕಾ ಮತ್ತು ಮದೀನ ಇವೆರಡೂ ಕೂಡ 7ನೇ ತಾರೀಕೆ ನಾವು ಇಲ್ಲಿ ಮೊದಲೇ ದುಬೈಯಿಂದ ಹೊರಡುವಾಗಲೆಯ ಯಾವ ವಿಮಾನಗಳು ಹೊರಡುತ್ತೆ, ಯಾವುದು ವಿಮಾನಗಳು ಹೊರಡಲ್ಲ ಅನ್ನೋ ಅರ್ಥದಲ್ಲೇ ಇತ್ತು. ಆದರೆ 3 ಗಂಟೆ ವಿಮಾನ ಲೇಟ್ ಆದರೂ ಕೂಡ ಆವತ್ತು ಹೊರಟ್ವಿ. ಸುಮಾರು 3 ಗಂಟೆ ಪ್ರಯಾಣ ವಿಮಾನದಲ್ಲಿ. ಈ ದುಬೈಯಿಂದ ಜಡ್ಡಾ ಅಂತ, ಅದು ಪ್ರಮುಖವಾದಂಥ ಸ್ಥಳ ಮತ್ತು ಪ್ರಮುಖವಾದ ಬಂದರು. ಅಲ್ಲಿಂದ ಎಲ್ಲದಕ್ಕೂ ಹತ್ತಿರ ಅಂಥೇಳಿ ನಾವು ಅಲ್ಲಿಗೆ ಹೋಗಿದ್ದು. ವಿಮಾನದಲ್ಲಿ ಹೋಗಿ ಆವತ್ತು ಅಲ್ಲಿ ಉಳಿದ್ವಿ. ಮತ್ತು ಅಲ್ಲಿ ಮಾರನೇ ದಿನನೇ ರೆಡ್ ಸಿ ಅಂತ,
ಕೆಂಪು ಸಮುದ್ರ ಅಂತ. ನಮ್ಮ ಜಾಗ್ರಫಿ ಯಾರ್ಯಾರೋ ಸ್ವಲ್ಪ ನೆನಪಿರುತ್ತೆ ಅವರಿಗೆಲ್ಲ ಗೊತ್ತಿರುತ್ತೆ. ಆಗಲೂ ಈಗಲೂ ಎಂದೆಂದಿಗೂ ಇಡೀ ಪ್ರಪಂಚದ ಜಿಯಾಗ್ರಫಿಯಲ್ಲಿ ಅತ್ಯಂತ ಪ್ರಮುಖವಾದದ್ದು ರೆಡ್ ಸಿ. ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ತುಂಬ ಅದ್ಭುತವಾದದ್ದು. ಅಲ್ಲೆಲ್ಲ ನೋಡಿಕೊಂಡು ಮತ್ತು ಈ ರಂಜಾನ್ ಸಮಯದಲ್ಲೇ 2 ಪವಿತ್ರ ಸ್ಥಳಗಳು ಮೆಕ್ಕಾ ಮತ್ತು ಮದೀನಾ, ಅವೆರಡಕ್ಕೂ ಹೋಗಿ ಅಲ್ಲೂ ಕೂಡ ನಾವು ಆಶೀರ್ವಾದವನ್ನು ಬೇಡಿ ಮತ್ತು ಆಶೀರ್ವಾದವನ್ನು ನೀಡಿ ಮತ್ತೆ ವಾಪಸ್ಸು ಸುಮಾರು ನಿನ್ನೆ ರಾತ್ರಿ ಜೆಡ್ಡಾಕ್ಕೆ ಬಂದು ಇವತ್ತು ಬೆಳಗ್ಗೆ ಇವಾಗ 9ನೇ ತಾರೀಕು, 7ನೇ ತಾರೀಕು 9ನೇ ತಾರೀಕೀಗ ವಾಪಸ್ಸು ದುಬೈಗೆ ಬಂದಿದ್ದೀವಿ. ಒಂದೊಂದು ಹೆಜ್ಜೆಯೂ ಕೂಡ ಬಹಳ ರೋಮಾಂಚನಕಾರಿಯಾದದ್ದು. ಯಾಕೆಂದರೆ ಹೊರಡುವಾಗಲೇ ವೀಸಾ ಇಲ್ಲ. ಅದು US ವೀಸಾ. ಒಂದ್ಸರಿ ಯಾರು ಹೋಗಿ ಬಂದಿರ್ತಾರೆ ಅಮೇರಿಕಾ ವೀಸಾ ಇಟ್ಕೊಂಡು ಅವರಿಗೆ ಆನ್ ಅರೈವಲಲ್ಲಿದೆ ಸೌದಿ ಅರೇಬಿಯಾ ಅನ್ನೋ ಇದ್ರ ಮೇಲೆ ಹೋಗಿದ್ದು. ಹಾಗಾಗಿ ಅಲ್ಲಿಂದ ಶುರುವಾಗಿ ವಾಪಸ್ಸು ಪ್ರತಿಯೊಂದು ಕೂಡ ಅಷ್ಟೇ. ಅಲ್ಲಿಯ ಸ್ಥಳಗಳು ಅಷ್ಟೇ. ಮೆಕ್ಕಾ ಮತ್ತು ಮದೀನಾಗಳಿಗೆ ಹೋಗ್ಬೇಕಾದ್ರೆ ಅನೇಕ ನೀತಿ ನಿಯಮಗಳೆಲ್ಲ ಇದೆ. ಆದರೆ ಭಗವತಿಯ ಕೃಪೆಯಿಂದ ಎಲ್ಲವೂ ಆಗಿ ಬಹಳ ಆನಂದವಾಯಿತು. ಯಾಕೆಂತ ಹೇಳಿದ್ರೆ ಅಂಥ ಪವಿತ್ರ ಕ್ಷೇತ್ರಗಳು ಕೂಡ ಅವೆರಡು ಕೂಡ ಆಗಿದೆ. ಸೌದಿ ಅರೇಬಿಯಾ ಹಾಗಾಗಿ ತನ್ನ ಪ್ರಾಮುಖ್ಯತೆಯನ್ನು ಯಾವಾಗಲೂ ಪಡ್ಕೊಂಡಿರುತ್ತೆ. ಇದು ನಾನು ಹೋಗುವ ಕಲ್ಪನೆ ಕೂಡ ಏನಿರಲಿಲ್ಲ ನನಗೆ. ಆದರೆ ಈ ಸ್ವಾಮಿ ಇಲ್ಲ ಹೋಗ್ಬರೋಣ ಅಪ್ಪಾಜಿ ಅಂತ ಹೇಳಿ ಹೊರಡಿಸೋ ಹೊತ್ತಿಗೆ ಆನಂದವಾಗಿ ಹೋಗಿ ಎಲ್ಲವನ್ನು ಮುಗಿಸಿ ಈಗ ಬಂದಿದ್ದೀವಿ. ಅತ್ಯಂತ ಬಹಳ ಮನಸ್ಸಿಗೆ ಸಂತೋಷ ಮತ್ತು ಸಮಾಧಾನ ಎರಡೂ ಸಲ್ಲುತ್ತದೆ. ಏಕೆಂದರೆ ಹೋದ ಕಾರ್ಯ ರೋಮಾಂಚಕಾರಿಯಾಗಿಯೇ ಸಾಧಿಸಿ ಹೋಗಿ ಬಂದಿದ್ದಾಯಿತು. ಹಾಗಾಗಿ ಎಲ್ಲರಿಗೂ ಕೂಡ ಪೂರ್ಣವಾದ ಆಶೀರ್ವಾದಗಳು. ಪೂರ್ಣವಾದ ಜೀವಮಾನದಲ್ಲಿ ಒಂದು ಸರಿ ಆದರೂ ಮೆಕ್ಕಾ ಮದೀನಕ್ಕೆ ಹೋಗಬೇಕು ಅಂಥೇಳಿ ಇಸ್ಲಾಂ ಧರ್ಮದಲ್ಲಿ ಎಲ್ಲರೂ ಹೋಗಿ ಬರ್ತಾರೆ. ಅಂಥದ್ರಲ್ಲಿ ನಾವು ರಂಜಾನ್ ಸಮಯದಲ್ಲೇ ಹೋಗಿ ಬಂದಿದ್ದು ಕೂಡ ಇದ್ದಿದ್ದು. ಮತ್ತು ಮದೀನಾದಲ್ಲಿ ಆ ಪ್ರಾರ್ಥನೆ, ಸಾಯಂಕಾಲದ ಪ್ರಾರ್ಥನಾ ಸಮಯದಲ್ಲಿ ಕೂಡ ಇದ್ದಿದ್ದು ಬಹಳ ಆನಂದ ಆಯಿತು. ಲಕ್ಷಾಂತರ ಜನ ಹೇಗೆ ಬರ್ತಾರೆ ಅಂದರೆ ಬಂದು ಅಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಅದರ ನೋಟವೇ ರೋಮಾಂಚನಕಾರಿಯಾದಂಥ ನೋಟ ಹಾಗೆ ಎಲ್ಲರಿಗೆ. ಮತ್ತು ಅವ್ರು ಮಾಡ್ತಕ್ಕಂಥ ದಾನ ಧರ್ಮಗಳು, ಅದರಲ್ಲೂ ಅದನ್ನು ನೋಡಬೇಕಲ್ಲಿ ಹೋದಾಗಲೇ ಗೊತ್ತಾಗೋದು ಅದು ಹೇಗೆ ಅಂತ. ಈ ತಿಂಗಳಲ್ಲಿ ಅವರು ವರ್ಷದಲ್ಲಿ ದುಡಿದಿದ್ರಲ್ಲಿ ಇಷ್ಟು ಭಾಗ ಅಂತಿಟ್ಟು ಎಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ಅದು ಕೂಡ ನಾವು ಬರುವಾಗಲೂ ಅಷ್ಟೇ ಕೈ ತುಂಬ ನಮಗೆ ತಿಂಡಿಗಳು, ತಿನಿಸುಗಳು, ಡ್ರೈ ಫ್ರೂಟ್ಸು, ಡೇಟ್ಸು ಸಾಕು ಜ್ಯೂಸಸ್ಸು, ಪ್ಯಾಕೆಟ್ಸು ಎಲ್ಲ ಹಾಗೆ. ಅದು ಅವರ ಸಂಪ್ರದಾಯ ಇರೋದು ಕೂಡ ಹಾಗೆ ಇದೆ. ಹಾಗಾಗಿ ಬಹಳ ಆನಂದವಾಗಿ ಸೌದಿ ಅರೇಬಿಯಾಕ್ಕೆ ಹೋಗಿ ವಾಪಸ್ ಬಂದಿದ್ದು. ಎಲ್ಲರಿಗೆ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ.
श्रीमाता अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः। सुधास्मृतिं कुरु मे गृहे श्रीः। कल्याणवृद्धिं कुरु मे गृहे श्रीः। विभूतिवृद्धिं कुरु मे गृहे श्रीः। सुवर्णवृष्टिं कुरु मे गृहे श्रीः। सुधान्यवृद्धिं कुरु मे गृहे श्रीः। कल्याणवृद्धिं कुरु मे गृहे श्रीः। विभूतिवृद्धिं कुरु मे गृहे श्रीः। अम्मा सुवर्णवृष्टिं कुरु मे गृहे श्रीः। सुधान्यवृद्धिं कुरु मे गृहे श्रीः। कल्याणवृद्धिं कुरु मे गृहे श्रीः। विभूतिवृद्धिं कुरु मे गृहे श्रीः। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। समस्तसन्मङ्गलानि भवन्तु। ॐ शान्ति शान्ति शान्तिः। हरि ओं तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಮಾತಾ ಅಪ್ಪಾಜಿರವರಿಗೆ ಜಯವಾಗಲಿ ಜಯವಾಗಲಿ ಮಾತಾ ಅಪ್ಪಾಜಿರವರಿಗೆ ಜಯವಾಗಲಿ ಜಯವಾಗಲಿ ಮಾತಾ ಅಪ್ಪಾಜಿರವರಿಗೆ ಜಯವಾಗಲಿ ಜಯವಾಗಲಿ. ಜೈ ಶ್ರೀ ಮಾತಾ. ಇಲ್ಲಿಂದ ದುಬೈಯಿಂದ ಜೆಡ್ಡಾ ಸೌದಿ ಅರೇಬಿಯಾದ ಮುಖ್ಯವಾದಂತಹ ಏರ್ಪೋರ್ಟ್ ಇರ್ತಕ್ಕಂಥದ್ದು. ಅಲ್ಲಿಗೆ 1700 ಕಿಲೋಮೀಟ್ರು, 1701 ಅದು ವಿಮಾನದಲ್ಲಿ ಹೋಗಿದ್ದು. ಮತ್ತು ಅಲ್ಲಿ ಹೋದ ಮೇಲೆ ಕಾರಲ್ಲಿ ಸುತ್ತಿದ್ದು ಸುಮಾರು ಒಂದು 14 ಗಂಟೆಯಲ್ಲಿ 1000 ಕಿಲೋಮೀಟ್ರನ್ನ ಪೂರ್ತಿ ಡ್ರೈವ್ ಮಾಡಿ ಕರ್ಕೊಂಡು ಹೋದರು ಸ್ವಾಮಿ. ಹಾಗಾಗಿ ಎಲ್ಲವನ್ನು ಮುಗಿಸಿ ಸಹಜವಾಗಿ ಸ್ವಲ್ಪ ಸ್ಟ್ರೈನ್ ನನಗೆ ಆಗಿದೆ. ಹಾಗಾಗಿ ಇವತ್ತು ಸ್ನಾನ ಸಂಜಾನಮನೆಗಳನ್ನೆಲ್ಲ ಮುಗಿಸಿ ನಿತ್ಯ ಅನುಷ್ಠಾನ ಮುಗಿಸಿ ಈಗ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಎಲ್ಲ ಸರಿ ಹೋಗಿ ಎಲ್ಲರಿಗೆ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾತಾ. ಜೈ ಜೈ ಶ್ರೀಮಾತಾ. ಜೈ ಶ್ರೀಮಾತಾ. ಜೈ ಜೈ ಶ್ರೀಮಾತಾ. ಜೈ ಜೈ ಶ್ರೀಮಾತಾ. ಜೈ ಜೈ ಶ್ರೀಮಾತಾ.